ಅದು ಇಡೀ ರಾಜ್ಯದ ಎಲ್ಲಾ ಮಠಗಳಿಗಿಂತ ಬಹು ದೊಡ್ಡ ಮಠ. ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಾವು ಹೇಳ್ತಾ ಇದ್ದೀವಿ, ಯಾಕಿದು ನಮಗೆ ಆಶ್ಚರ್ಯ ಅಂತ ಅಂದ್ರೆ, ಇಡೀ ರಾಜ್ಯದಲ್ಲಿ ಒಂದು ದೊಡ್ಡ ಮಠ ಅದು. ಎಲ್ಲಾ ಮಠಗಳಿಗಿಂತ ಬಹು ದೊಡ್ಡ ಮಠ ಅದು. ಕೋಟಿ ಕೋಟಿ ಜನ ಭಕ್ತರು ಹೋಗಿ ಬರುವಂತ ಅತಿ ದೊಡ್ಡ ಮಠ ಅದು. ಆರಾಧಿಸ್ತಾರೆ. ಸಾಕ್ಷಾತ್ ದೇವರೇ ಮಠದಲ್ಲಿ ಕೂತಿದ್ದಾರೇನೋ ಅನ್ನೋ ತರ ಮಠಕ್ಕೆ ಹೋಗಿ ಆ ಗುರುಗಳು, ಆ ಶ್ರೀಗಳೇನಿರ್ತಾರಲ್ಲ, ಅವ್ರ ಕಾಲಿಗೆ ಬೀಳ್ತಾರೆ ಜನ. ಅಂತ ದೊಡ್ಡ ಮಠ ಅದು. ಇಡೀ ರಾಜ್ಯದ ಎಲ್ಲ ಮಠಗಳಿಗಿಂತ ಬಹುದೊಡ್ಡ ಮಠದ ಸ್ವಾಮೀಜಿಯ ಕರ್ಮಕಾಂಡ ಇದು. ಕೋಟಿ ಕೋಟಿ ಭಕ್ತರು ಹೋಗಿ ಬರುವಂತ ಅತಿ ದೊಡ್ಡ ಮಠದ ಸುದ್ದಿ ಇದು. ಆ ಮಠಕ್ಕೆ ಅವರೊಬ್ಬರೇ ದೊಡ್ಡ ಮಠಾಧೀಶ, ದೇವರಿದ್ದಂತೆ. ದೇವರು ಲಿಟ್ರಲಿ ನಮ್ಮ ಜನ ಗೊತ್ತಲ್ಲ, ಯಾರಾದ್ರೂ ಹೋಗ್ಬಿಟ್ರೆ ಈ ಮಠಗಳಲ್ಲಿ ಅಲ್ಲಿರುವಂತ ಗುರುಗಳನ್ನೇ ದೇವರು ಅನ್ಕೊಳ್ತಾರೆ. ಹಂಗೂ ಇದೆ. ಬಹಳ ಜನ ಸ್ವಾಮೀಜಿಗಳು ನಿಷ್ಕಲ್ಮಶವಾಗಿರ್ತಾರೆ, ಜನರ ಉದ್ಧಾರಕ್ಕಾಗಿ ದುಡಿತಾ ಇರ್ತಾರೆ, ಜನರ ಏಳಿಗೆಗೆ ಶ್ರಮಿಸ್ತಾ ಇರ್ತಾರೆ. ಬಟ್ ಅಂಥವ್ರಿಗೆ ಇವರು ಕಳಂಕ. ಇಂಥ ಸ್ವಾಮೀಜಿ ಕಳಂಕ. ಇವರು ಆ ಸಮುದಾಯ ದೇವರು ಅಂತ ಆರಾಧಿಸುವಂತ ಆ ಒಬ್ಬ ಸ್ವಾಮೀಜಿ ಇಡೀ ಸಮುದಾಯಕ್ಕೆ, ಇಡೀ ಮನುಕುಲಕ್ಕೆ ಮಾಡಿರುವಂತ ಮಹಾ ಮೋಸ ಇದು. ಆ ದೊಡ್ಡ ಸ್ವಾಮೀಜಿದು ಇದೇ ಅತಿ ದೊಡ್ಡ ಕಾಮಕಾಂಡ. ಫಾರಿನ್ ಮಸಾಲೆ ಮೇಯ್ದಿದ್ದ ಸ್ವಾಮೀಜಿಗಿತ್ತು ಮತ್ತಿನ ಗಮ್ಮತ್ತು. ದೇಸಿ ಮಸಾಲೆ ಮೇಯ್ದಿದ್ದ ಆ ಸ್ವಾಮೀಜಿಗೆ ಕೊನೆಗೆ ಏನಾಯ್ತು ಹಾಗಾದ್ರೆ? ಸಂಧಾನ, ಡೀಲ್, ಎಸ್ಕೇಪ್. ಅಂದು ಮಧ್ಯರಾತ್ರಿ ಏನಾಯ್ತು ಹಾಗಾದ್ರೆ? ಸಂಧಾನ ಮಾಡಿಸೋದಕ್ಕೆ ಒಂದಿಷ್ಟು ಜನ ಬಂದಿರ್ತಾರೆ, ಮುಖಂಡರು ಡೀಲ್ ಮಾಡೋದಕ್ಕೆ ಬಂದಿರ್ತಾರೆ. ಇಷ್ಟೆಲ್ಲ ಆದ ನಂತರ ಅವರು ಎಸ್ಕೇಪ್ ಆಗಿರೋದು ನಿಜಕ್ಕೂ ಕೂಡ ಆಶ್ಚರ್ಯ ಆಗ್ತಾ ಇದೆ. ಹಾಗಾದ್ರೆ ಮುಂದೇನಾಯ್ತು? ಆ ಸ್ವಾಮೀಜಿ ಇಷ್ಟೆಲ್ಲ ಮಾಡಿದ ನಂತರ ಈಗ ಎಲ್ಲಿದ್ದಾರೆ ಹಾಗಾದ್ರೆ? ಏನ್ ಮಾಡ್ತಾ ಇದ್ದಾರೆ? ಅಸಲಿಗೆ ಹುಷಾರಾಗಿದ್ದಾರ? ಚೆನ್ನಾಗೇ ಇದ್ದಾರ? ಆರೋಗ್ಯದಿಂದ ಇದ್ದಾರ? ಈಗಿರುವಂತ ಪ್ರಶ್ನೆ. ಯಾಕೆ ಅಂತ ಅಂದ್ರೆ, ಒಂದಿಷ್ಟು ಜನ ಆ ಸ್ವಾಮೀಜಿ ಗೂಸ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸ್ವಾಮೀಜಿಯ ಸೆಕ್ಸ್ ಕಾಂಡದ ಚಾಪ್ಟರ್ ಇದು 2ನೇ ಚಾಪ್ಟರ್. ಇದು ಮೊದಲನೇ ಚಾಪ್ಟರ್ ಅನ್ನ ಬಿಡುಗಡೆ ಮಾಡಿದ್ವಿ, ನಿಮ್ಗೆ ತೋರಿಸಿದ್ವಿ ಏನೇನಾಗಿದೆ ಅಂತ ಹೇಳಿ. ಇದು 2ನೇ ಚಾಪ್ಟರ್ ಇವತ್ತು. ಸೊ ಅಸಲಿಗೆ ಈ ಸ್ವಾಮೀಜಿ ಮಾಡಿರುವಂತ ಮಹಾ ಕಾರ್ಯ ಇದೆಯಲ್ಲ, ಎಲ್ಲರೂ ಕ್ಯಾಕರ್ ಸುಗಿತಾರೆ. ಇದನ್ನ ಕೇಳ್ತಾ ಇದ್ದಾರೆ ಪ್ರತಿಯೊಬ್ರು ಕೂಡ. ಯಾರದು ಅಂತ ಹೇಳಿ ಪ್ರತಿಯೊಬ್ಬರ ತಲೆಯಲ್ಲಿ ಕೂಡ ಇರುವಂತ ಪ್ರಶ್ನೆ, ಮತ್ತು ಗೊತ್ತಿರುವಂತ ಜನ ಅದನ್ನ ಬಾಯಿ ಬಿಟ್ಟು ಹೇಳೋದಕ್ಕೂ ಕೂಡ ಅಸಹ್ಯ ಪಡ್ತಾ ಇದ್ದಾರೆ. ಇಂಥವ್ರ ಹೆಸರನ್ನ ನಮ್ಮ ಬಾಯಲ್ಲಿ ಯಾಕೆ ಹೇಳಬೇಕು ಅಂತ ಹೇಳಿ. ಹಂಗಿದೆ ಪರಿಸ್ಥಿತಿ.